ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸೈನ ಕರ್ನಾಟಕದ ಮುಖ್ಯಮಂತ್ರಿ, ಚಾಣಾಕ್ಷ ಮುಖ್ಯಮಂತ್ರಿ, 14 ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ ಅಯ್ಯಪ್ಪ ಸ್ವಲ್ಪ ಪರ್ವರ್ಟೆಡ್ ಅಂದರೆ ವಿಕೃತ ಮನಸ್ಸಿನವರು. ಹಾಗೆ ಡಿ ಕೆ ಶಿವಕುಮಾರ್ ಅನ್ನೋರು ಒಕ್ಕಲಿಗ ಜನಾಂಗದವರು, ಹಳೆ ಮೈಸೂರು ಪ್ರಾಂತದಲ್ಲಿ ಬಹಳ ಪ್ರಭಾವಿಗಳು. ಅವರು ಬಹಳ ಒಳ್ಳೆಯ ವ್ಯಕ್ತಿ, ಆದರೆ ಸ್ವಲ್ಪ ಹೊರಟ. ಅವ್ರಿಗೆ ಈ ಸರ್ತಿ ಕಾಂಗ್ರೆಸ್ ಆಗಿ ಗೆದ್ದಿದೆಯಲ್ಲ, 2 ವರ್ಷ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿರಲಿ, 2 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಳ ಒಪ್ಪಂದದಲ್ಲಿ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬಂದಿದೆಯಂತೆ. ಜನಗಳಂತೆಲ್ಲ ಮಾತಾಡ್ತಾರೆ, ಎಲ್ಲ ನಡೆಯುತ್ತೆ. ಈಗಲೂ ಸಹ ಕಾಂಗ್ರೆಸ್ ಹೈಕಮಾಂಡು ಇವರಿಬ್ಬರನ್ನ ಕರೆಸಿದೆಯಂತೆ. ಇವತ್ತಿನ ನ್ಯೂಸು ಏನು, ಇಬ್ಬರು ಸಹ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ವಿರುದ್ಧ ಭಾಳ ಜೋರಾಗಿ ಅಲೆ ಎದ್ದಿದೆ. ಪಾದಯಾತ್ರೆ ಮಾಡ್ತಿದ್ದಾರೆ, ಅಪೋಸಿಷನ್ ಪಾರ್ಟಿಯವರು, ಭ್ರಷ್ಟಾಚಾರದ ಕಾರಣಗಳು ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಇಳೀರಿ, ಮುಖ್ಯಮಂತ್ರಿ ಪಾರ್ಟಿಯಿಂದ ಇಳೀರಿ ಅಂತ ಹೇಳೋ ಸಂದೇಶ ಕೊಡೋದಕ್ಕೋಸ್ಕರ ಕರೆಸ್ಕೊತಾ ಇದ್ದಾರೆ ಅನ್ನೋದು ಭಾಳ ಜೋರಾಗಿ ಓಡಾಡ್ತಾ ಇದೆ ಸುದ್ದಿ. ಇರಲಿ, ಇದೇನೇ ಇರಲಿ, ನಮ್ಮದೇನು ಅಂತಂದರೆ ಕಾಂಗ್ರೆಸ್ ಏನವರು ಸತ್ಯ ಸಂದೇಶ ಮಾಡ್ತಾರಂತೆ. ಕಾಂಗ್ರೆಸ್ ಏನವರು ಸತ್ಯ ಸಂದೇಶ ಮಾಡ್ತಾರೆ ಅಂತಂದರೆ ಸತ್ಯಗಳೇನು ಅನ್ನೋದನ್ನು ಬಿಚ್ಚಿಡಬೇಕು. ಈ ಸತ್ಯಗಳು ಹೇಳಬೇಕಾದ್ರೆ ಭಾಳ ಇದು ಬೇಕು ರೀ, ಏನು ಸತ್ಯ ಒಪ್ಕೊಳ್ತಕ್ಕಂಥ ಅಧಿಕಾರಿಕೆ ಬೇಕು. ಪ್ರಾಮಾಣಿಕರಾಗಿದ್ದವರು ಮಾತ್ರ ಒಪ್ಕೊಳ್ಳೋಕ್ಕೆ ಸಾಧ್ಯ. ಆ ಥರ ಸತ್ಯ ಸಂದೇಶವನ್ನು ಕಾಂಗ್ರೆಸ್ ಪೀರಿಯಡ್ಡು 67 ವರ್ಷ ನಮ್ಮನ್ನು ಆಳುತ್ತೆ. 67 ವರ್ಷ ನಮ್ಮನ್ನು ಆಳುತ್ತೆ ಅಂತಂದರೆ ಅನೇಕ ಸತ್ಯ ಸಂಗತಿಗಳು ಮರೆಮಾಚೋಗ್ಬಿಡಿ. ಅದನ್ನು ಒಂದೊಂದಾಗಿ ಎತ್ತಿಡಿತಾ ಸತ್ಯ ಸಂದೇಶ ಅನ್ನೋ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಸತ್ಯಗಳನ್ನ ಹೇಳ್ತಾ ಇದ್ದೀನಿ. ಇದನ್ನು ಯಾರಾದರೂ ಒಪ್ಕೋಬೇಕು ಅನ್ನೋ ಇದಿದ್ದರೆ ಕಾಂಗ್ರೆಸ್ಸಿನ ಅನುಯಾಯಿಗಳು, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ಸಿನ MLAಗಳು, ಕಾಂಗ್ರೆಸ್ಸಿನ MP ಗಳು, ಪಪ್ಪೂರವರು, ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ಸಂತತಿ ಯಾರ್ಯಾರು DNA ಇರುತ್ತೆ ಎಲ್ಲರೂ ಒಪ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಯಾಕೆ ಅಂತಂದರೆ ಪ್ರಜಾಪ್ರಭುತ್ವ ಅಂತ ಒಪ್ಕೊಂಡಿರ್ತಕ್ಕಂಥ ತತ್ವ ನಾವು ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇವತ್ತು ಸಹ ಭಾರತ ದೇಶದಲ್ಲಿ ನಾವು 75% ಇದ್ದೀವಿ. ಏನಾದರೂ ಮುಸಲ್ಮಾನರಿದ್ದಾರೆ ಅಂದರೆ 15% ಇದ್ದಾರೆ. ಇನ್ನು ಕ್ರಿಶ್ಚಿಯನ್ರು, ಸಿಖ್ಖರು ಮತ್ತು ಇತರೆ ಜನಾಂಗದವರು ಕೇವಲ 10% ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ 75% ಹಿಂದೂಗಳಿರೋದ್ರಿಂದ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರಬಾರ್ದು. ಹಿಂದೂಗಳಿಗೆ ಪೂರಕವಾದಂಥ ಸಂವಿಧಾನ ರಚನೆ ಆಗಬೇಕು. ಹಿಂದೂಗಳ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರಗಳು ಚಾಲನೆಗೆ ಬರಬೇಕು. ಹಾಗಂತ ಮಾಡಿದಾಗ ಕಾಂಗ್ರೆಸ್ನವರು 67 ವರ್ಷ ರೂಲ್ ಮಾಡಿದ್ದಾರೆ. 67 ವರ್ಷ ರೂಲ್ ಮಾಡಿದ್ದಾರೆ ಅಂದರೆ ಅಲ್ಲಿ ಏನೇನು ಅಪಚಾರಗಳಾಯಿತು, ಏನೇನು ಉಪಚಾರಗಳಾಯಿತು ಅನ್ನೋದ್ರ ಬಗ್ಗೆ ಹೇಳಬೇಕು. ಉಪಚಾರಗಳಾಯಿತು ಅಂತಂದರೆ ನೋಡಿ, ಡೆಮಾಕ್ರಸಿನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಬಿಟ್ಟಿದ್ದಾರೆ, ಸಂವಿಧಾನ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಪ್ರಮುಖವಾದ ಅಂಶ ಏನು ಅಂದರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ನಮ್ಮ ಪ್ರಜಾಪ್ರಭುತ್ವ ಬಲಿಷ್ಠವಾಗಬೇಕು. ನಮ್ಮ ಕಾಂಗ್ರೆಸ್ ಸೈನ ಏನೇನು ವೀಕ್ನೆಸ್ ಇದೆ ಅದನ್ನೆಲ್ಲ ಎತ್ತಿ ಇಡ್ತಕ್ಕಂಥ ಕೆಲಸಗಳನ್ನ ಇವತ್ತು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀವಿ. ನೋಡಿ, 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ. ನಂಬರ್ 1 ಸ್ವಾತಂತ್ರ್ಯ ಬಂದಾಗ ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಜವಾಬ್ದಾರಿನ ಅಂಬೇಡ್ಕರ್ ಅವರು ಕೊಡ್ತಾರೆ. ಅಂಬೇಡ್ಕರ್ ಅವರು ಒಂದು ಟೀಮ್ನ ರಚನೆ ಮಾಡ್ತಾರೆ. ಅಂಬೇಡ್ಕರ್ ಟೀಮಲ್ಲಿ BN ರಾವ್ ಅಂತ ಇರ್ತಾರೆ, ಬೆನೆಗಲ್ ನರಸಿಂಗರಾವ್ ಅಂತ ಅಂದ್ಬಿಟ್ಟು ಉಡುಪಿಯವರು. ಅವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ ಚೀಫ್ ಜಸ್ಟಿಸ್ ಆಗಿ ಹೋಗ್ತಾರೆ. ಭಾಳ ದೊಡ್ಡ ವ್ಯಕ್ತಿಯವರು. ಅದಲ್ಲದೆ KM ಮುನ್ಷಿ ಅಂದ್ಬಿಟ್ಟು, KM ಮುನ್ಷಿ ಬಗ್ಗೆ ಹೇಳಲೇಬೇಕು. ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಏನು ಅಂದರೆ ಮಹಾಭಾರತ ಎಲ್ಲರಿಗೂ ಗೊತ್ತಿದೆ. ಅರ್ಜುನ ಇದ್ದ, ಭೀಮ ಇದ್ದ, ದುರ್ಯೋಧನ ಇದ್ದ, ನಕುಲ ಸಹದೇವರಿದ್ದರು, ದುರ್ಯೋಧನ ಇದ್ದ, ದ್ರೌಪದಿ ಇದ್ಲು. ದ್ರೌಪದಿ 5 ಜನ ಗಂಡಂದರು, ಮಹಾಯುದ್ಧ ನಡೀತು. ಅಣ್ಣ ತಮ್ಮಂದಲ್ಲಿ ಕೌರವರಿಗೆ ಸೋತರು, ಪಾಂಡವರು ಗೆದ್ದರು ಅಂತ ಕೇಳ್ತೀವಿ. ಆದರೆ ಇದರಿಂದ ನಾವು ತಿಳ್ಕೋಬೇಕಾದ ಪಾಠ ಏನು? ಇದನ್ನು KM ಮುನ್ಷಿಯವರು ಭಗವದ್ಗೀತೆ ಅನ್ನೋ ಇದರಲ್ಲಿ, ಅವ್ರು ಬರ್ತಿರ್ತಕ್ಕಂಥ ಭಗವದ್ಗೀತೆಯಲ್ಲಿ ಕೃಷ್ಣ ದೇವರಲ್ಲ, ನಿಮ್ಮ ಥರ ಸಾಧಾರಣ ಮನುಷ್ಯ. ಅವನು ಆಟಗಳನ್ನ ಹಾಕ್ತಾ ಹೋಗ್ತಾನೆ. ತಂತ್ರಕ್ಕೆ ಪ್ರತಿತಂತ್ರವನ್ನು ಹುಡ್ತಾ ಹೋಗಿ ಪಾಂಡವರನ್ನ ಗೆಲ್ಲಿಸ್ತಾನೆ. ಹಾಗಾಗಿ ಆ ಭಗವದ್ಗೀತೆ ಏನಿದೆ, KM ಮುನ್ಷಿಯವರು ಬರೆದಿರ್ತಕ್ಕಂಥ ಭಗವದ್ಗೀತೆ ಬಹಳ ಪವಿತ್ರವಾಗಿದೆ ಮತ್ತು ಬಹಳ ಪ್ರಾಸಂಗಿಕವಾಗಿದೆ. ಇದನ್ನೆಲ್ಲ ಹೇಳ್ತಾ ಹೋದಾಗ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ
ಒಂದೊಂದೇ ವಿಷಯಗಳನ್ನ ಎತ್ತಾಡ್ತೀನಿ ಬನ್ನಿ. 1948 ಹಿಡಿದು 51ವರೆಗೂ ನಮ್ಮ ದೇಶ ಇನ್ಫೆಂಟ್ ಸ್ಟೇಜಲ್ಲಿರುತ್ತೆ. ಅಂದರೆ ಸಂವಿಧಾನ ರಚನೆ ಆಗ್ತಿರುತ್ತೆ. ಆಗಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಬಿಡಬೇಕು, ಯಾವುದನ್ನು ತಗೋಬೇಕು, ಯಾವುದನ್ನು ಹೊಸದಾಗಿ ಬರೀಬೇಕು, ಯಾವುದಕ್ಕೆ ತಿದ್ದುಪಡಿ ತರಬೇಕು, ಇನ್ನದ್ರ ಬಗ್ಗೆ ವಿಚಾರ ವಿಮರ್ಶೆ ನಡೀತಾ ಇರುತ್ತೆ. ಈ ಥರ ವಿಚಾರ ವಿಮರ್ಶೆ ನಡೆದಾಗ ಅಂಬೇಡ್ಕರ್ ಅವರು ನಮ್ದು ಹಿಂದೂ ರಾಷ್ಟ್ರ ಅಂತ ಗೊತ್ತಾಗತ್ತೆ ಅವ್ರಿಗೆ. ಆವಾಗ 92% ಹಿಂದೂಗಳು ಇರ್ತೀವಿ ನೋಡಿ. ಇದು ಯಾರ ಗಮನಕ್ಕೂ ಬಂದೇ ಇಲ್ಲ. 92% ಹಿಂದೂಗಳಿದ್ದರೆ ಹಿಂದೂಗಳಿಗೆ ಪೂರಕವಾದಂಥ ಸಂವಿಧಾನ ರಚನೆ ಆಗಬೇಕು. ಅದಕ್ಕೇನು ಮಾಡ್ತಾರೆ ಅಂಬೇಡ್ಕರ್ ಅವರು ಹಿಂದೆ ಹೇಳಿರ್ತಾರಲ್ಲ ಇವ್ರ ಸಂವಿಧಾನ ರಚನೆ ಕಮಿಟಿಗೆ, ಅದನ್ನೇ ಎಲ್ಲದಕ್ಕೂ ಮೇಲ್ಪಂಕ್ತಿಯಾಗಿರತಕ್ಕಂಥ ಇನ್ನೊಂದು ಬಿಲ್ ತರ್ತಾರೆ. ಅದನ್ನು ಹಿಂದೂ ಕೋಡ್ ಬಿಲ್ ಅಂತಾರೆ. ಅಂತ ಹಿಂದೂಗಳು ಜಾಸ್ತಿ ಇರೋದ್ರಿಂದ ಹಿಂದೂಗಳಿಗೆ ಪೂರಕವಾದಂಥ ಸಂವಿಧಾನವನ್ನು ರಚನೆ ಮಾಡಿರ್ತಾರೆ ಅಂತ ಹೇಳ್ಬೋದು. ಈ ಹಿಂದೂ ಕೋಡ್ ಬಲ್ಲ ಏನು ಮಾಡ್ತಾರೆ, ಅಕ್ಸೆಪ್ಟೆನ್ಸ್ಗೋಸ್ಕರ ಇಡ್ತಾರೆ. ಮಹಾತ್ಮ ಗಾಂಧಿ ಇರ್ತಾರೆ, ಜವಾಹರ್ಲಾಲ್ ನೆಹರು ಇರ್ತಾರೆ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ, ಕ್ಯಾಬಿನೆಟ್ ಇರುತ್ತೆ, ಕ್ಯಾಬಿನೆಟಲ್ಲಿ ಒಪ್ಕೊಳ್ಳಿ ಇದನ್ನು ಸಂಸತ್ತಿನಲ್ಲಿ ಪಾಸ್ ಮಾಡಬೇಡ ಅಂತ. ಆದರೆ ಏನಾಗುತ್ತೆ, ಆ ಹಿಂದೂ ಕೋಡ್ ಬಿಲ್ನ, ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಹಿಂದೂ ಕೋಡ್ ಬಿಲ್ನ ಜವಾಹರ್ಲಾಲ್ ನೆಹರು ಸೋಲ ಹಾಗೆ ನೋಡ್ಕೊತಾರೆ ಪಾರ್ಲಿಮೆಂಟಲ್ಲಿ. ಸೋಲ ಹಾಗೆ ನೋಡ್ಕೊಂಡಿದ್ದರಿಂದ ಏನಾಗುತ್ತೆ, ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಬಿಟ್ಟು ಹೊರಗೆ ಬರ್ತಾರೆ ಕ್ಯಾಬಿನೆಟ್ಟಿಂದ. ಹೊರಗೆ ಬಂದಾಗ ನೋಡಿ ಇಲ್ಲೊಂದು ವಿಶೇಷವಾದ ಸಂಗತಿ ನಡೆಯುತ್ತೆ. ಇದು ಮೊದಲನೇ ಸಂಗತಿ ಅಂತ ಹೇಳ್ಬೋದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮದು, ನಾವು ಎಕ್ಸ್ಪ್ರೆಸ್ ಮಾಡ್ತಾಯಿದ್ವಿ. ಮೊದಲನೇ ಪಾಯಿಂಟ್ ಏನು ಅಂತಂದರೆ ಸತ್ಯ ಸಂದೇಶ ಅನ್ನೋದನ್ನು ಇಟ್ಕೊಂಡು ಹೊಡ್ತಿದ್ವಿ. ಸತ್ಯ ಸಂದೇಶ ಅಂಬೇಡ್ಕರ್ ಬಂದರೆ ಅಂಬೇಡ್ಕರ್ ಅವರಿಗೆ ತುಂಬ ನೋವಾಗುತ್ತೆ. ಹಿಂದೂ ದೇಶ ಅಂದ್ಕೊಂಡು ಪಂಡಿತ್ ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಡು, ಕಾಶ್ಮೀರಿ ಬ್ರಾಹ್ಮಣರು ಅಂತ ಹೇಳ್ಕೊಂಡು ಪ್ರಧಾನಮಂತ್ರಿ ಆಗಿದೆ. ಇಂಥ ಪವಿತ್ರವಾದ ಬಿಲ್ನ ಅಕ್ಸೆಪ್ಟ್ ಮಾಡೋಕ್ಕೆ ಬಿಡಲಿಲ್ವಲ್ಲ ಅಂದ್ಬಿಟ್ಟು ಏನಾಗುತ್ತೆ, ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟಾಗ ಕೊಡ್ತಕ್ಕಂಥ ವಿಷಯ ಏನು ಅಂದರೆ ಹಿಂದೂ ಕೋಡ್ ಬಿಲ್ ಪಾಸಾಗಲ್ಲ. ಆದ್ದರಿಂದ ಅವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟು ಫಸ್ಟ್ ಲೋಕಸಭಾ ಎಲೆಕ್ಷನ್ ಬರುತ್ತೆ. 1950s ಲೋಕಸಭಾ ಎಲೆಕ್ಷನಲ್ಲಿ ಅಂಬೇಡ್ಕರ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ಇರ್ತಾರೆ, ಸಂವಿಧಾನ ಕೊಡ್ತಾರೆ. ಕಾಂಗ್ರೆಸ್ನವರು ಇವರೇ ನಮ್ಮಪ್ಪ, ಇವರೇ ನಮ್ಮ ತಾತ, ಇವರೇ ನಮ್ಮ ವಂಶಜರು ಅಂತ ಹೇಳ್ಕೊಳ್ತಕ್ಕಂಥ ಇವತ್ತಿನ ಪೀಳಿಗೆನ ಹೇಳ್ಕೊಳ್ತಾರೆ. ಆದರೆ ಇದೇ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕ್ತಾರೆ, ಮತ್ತು ಅವ್ರಿಗೆ ಸೀಟ್ ಕೊಡೋದಿಲ್ಲ. ಅವ್ರನ್ನ ಸೋಲಿಸ್ಬೇಕು ಅಂತ ಏನು ಮಾಡ್ತಾರೆ, ಬಾಂಬೆ ನಾರ್ತಲ್ಲಿ ಅಂಬೇಡ್ಕರ್ ಅವರು ಎಲ್ಲಿ ನಿಂತಿರ್ತಾರೆ, ಅವ್ರ ಆಫೀಸಲ್ಲೇ 2nd ಡಿವಿಷನ್ ಕ್ಲರ್ಕ್ ಆಗಿರ್ತಾರೆ ಒಬ್ಬರು, ಕಾಜೂರಲ್ಕರ್ ಅಂದ್ಬಿಟ್ಟು ಅವ್ರನ್ನ ನಿಲ್ಲಿಸ್ತಾರೆ. ಅವ್ರನ್ನ ನಿಲ್ಲಿಸ್ಬಿಟ್ಟು ಕಾಂಗ್ರೆಸ್ಸಿಂದ ಗೆಲ್ಲಿಸ್ತಾರೆ. ಆವಾಗಲೂ ದುಡ್ಡು ಹಂಚಿದ್ರಂತೆ, ಹಣ ಹಂಚಿದ್ರಂತೆ, ಗಿಫ್ಟ್ಗಳನ್ನ ಹಂಚಿದ್ರಂತೆ, ಏನೇನೋ ಆಸೆ ಆಮಿಷಗಳನ್ನ ತೋರಿಸಿದ್ರಂತೆ. ಆವಾಗಲೂ ನಡೆಯುತ್ತದು. ಅಂಬೇಡ್ಕರ್ ತುಂಬ ಬೇಜಾರಾಗುತ್ತೆ, ಇದೇನು ನಮ್ಮ ದೇಶ ಹೀಗೆ ದಾರಿ ತಪ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು. ಇದು ಗಮನದಲ್ಲಿ ಇಟ್ಕೋಬೇಕು. ಅಂಬೇಡ್ಕರ್ ಅವರು ಹಿಂದೂಗಳಿಗೆ ಪೂರಕವಾದಂಥ ಸಂವಿಧಾನವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ಹಿಂದೂ ಕೋಡ್ ಬಿಲ್ ಅಂತ ಮಾಡಿದ್ರು. ಅದನ್ನು ರಿಜೆಕ್ಟ್ ಆಗೋಗಿ ನೋಡ್ಕೊಂಡಿದ್ದು ಇದೇ ಕಾಂಗ್ರೆಸ್ಸಿನ ಪಿತಾಮಹ ಜವಾಹರ್ಲಾಲ್ ನೆಹರು. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನೋಡಿ, ಕಾಂಗ್ರೆಸ್ನವರು ಮೊದಲನೇ ತಪ್ಪು ಎಲ್ಲಿ ಮಾಡಿದ್ರು ಅಂತಂದರೆ ಸಂವಿಧಾನದ ರಚನೆ ಮಾಡಿ ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಅಂಬೇಡ್ಕರ್ನವ್ರನ್ನ ವಿರೋಧಿಸಿ, ಅಂಬೇಡ್ಕರ್ನವ್ರನ್ನ ಮೂಲೆಗುಂಪು ಮಾಡಿ, ಅಂಬೇಡ್ಕರ್ ಅವ್ರನ್ನ ಎಲೆಕ್ಷನಲ್ಲಿ ಸೋಲೋ ಹಂಗೆ ಮಾಡಿ ಅವರು ತಮಗೆ ಬೇಕಾದಂಥ ಸಂವಿಧಾನವನ್ನು ಜಾರಿಗೆ ತಂದರು. ಈ ಸಂವಿಧಾನ ಹೆಂಗಿತ್ತು ಅಂತ ಹೇಳ ನೋಡಿ, ಇದರಲ್ಲಿ ಸೆಕ್ಯುಲರ್ ಅನ್ನೋ ವರ್ಡ್ನ ಸೇರಿಸ್ಬಿಟ್ರು. ಈ ಸೆಕ್ಯುಲರ್ ಅಂದರೆ ಜಾತ್ಯತೀತ. ಯಾವುದೇ ಒಂದು ಮನೆ ಅಂತ ತಗೊಳ್ಳಿ, ಒಂದು ಸಂಸಾರ ಅಂತ ತಗೊಳ್ಳಿ, ಒಂದು ಸಮಾಜ ಅಂತ ತಗೊಳ್ಳಿ, ಒಂದು ದೇಶ ತಗೊಳ್ಳಿ, ಒಂದು ಗುಂಪು, ಒಂದು ವಿಶಿಷ್ಟವಾದ ಗುಂಪಿನ ಜನ ಸೇರಿಕೊಂಡು ಒಂದು ಮನೆ ಮಾಡ್ಕೋತಾರೆ, ಸಮಾಜ ಮಾಡ್ಕೋತಾರೆ, ದೇಶ ಮಾಡ್ಕೋತಾರೆ. ಹಾಗೆ ವಿಶಿಷ್ಟವಾದ ಸಮಾಜ ಅಂತಂದ್ರೆ ನಮ್ಮದು ಹಿಂದೂ ಸಮಾಜ. ಹಿಂದೂ ಸಮಾಜಕ್ಕೆ ಪೂರಕವಾದಂಥ ಸಂವಿಧಾನ ಇರಬೇಕಿತ್ತು. ಆದರೆ ಏನಾಯಿತು, ಜವಾಹರ್ಲಾಲ್ ನೆಹರು ಮೋಸದಿಂದ ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಡು 1947ರಿಂದ 64 ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅವರು ಮುಸಲ್ಮಾನರಂತೆ, ಹಿಂದೂಗಳು ಅಂತಂದ್ಬಿಟ್ಟು ಗೋಮುಖ ವ್ಯಾಘ್ರ ಅಂತ ಕರಿತೀವಿ. ಆ ಥರ ಹೆಸರನ್ನ ಬದಲಾಯಿಸ್ಕೊಂಡು ವಂಶಪಾರಂಪರ್ಯವಾಗಿ ನಮಗೆ ಆಡಳಿತ ಬೇಕು ಅಂತಂದ್ಬಿಟ್ಟು ಅದಕ್ಕೆ ಪೂರಕವಾದಂಥ ಸಂವಿಧಾನ ಮಾಡಿಕೊಂಡು ಅದಕ್ಕೆ ಪೂರಕವಾದಂಥ ಕಾನೂನುಗಳು ಮಾಡಿಕೊಂಡು ರೂಲ್ ಮಾಡ್ತಾರೆ. ಆದರೆ ಮೊದಲನೇ ಹೆಜ್ಜೆ ಏನು ಅಂತಂದರೆ ಹಿಂದೂ ಕೋಡ್ ಬಿಲ್ ಅಂತ ಅಂಬೇಡ್ಕರ್ ತಂದಿರ್ತಾರೆ, ಅದನ್ನು ಸೋಲಿಸ್ತಾರೆ. ಬಿಲ್ ಪಾಸ್ ಮಾಡೋದಕ್ಕೆ ಬಿಡೋದಿಲ್ಲ, ಅಂಬೇಡ್ಕರ್ನ ಸೋಲಿಸ್ತಾರೆ. ಇದು ಮೊದಲನೇ ತಪ್ಪು ಕಾಂಗ್ರೆಸ್ನವ್ರು. ಸತ್ಯ ಸಂದೇಶ ಅಂತ ಮಾಡ್ತಿರೋದು ನೋಡಿ, ಇದು ಮೊದಲನೇ ಕಠೋರ ಸತ್ಯ. ಇದು ಎರಡನೇ ಸತ್ಯದ ಬಗ್ಗೆ ಹೇಳ್ತೀನಿ ಬನ್ನಿ. ಎರಡನೇ ಸತ್ಯದ ಬಗ್ಗೆ ಹೇಳಿದ್ರೆ ಇನ್ನೂ ದ್ವೇಷ ಬೆಳೀತಾ ಹೋಗುತ್ತೆ. ಏನು ಅಂದರೆ 1966ನೇ ಇಸ್ವಿನಲ್ಲಿ ನಮ್ಮ ದೇಶದ ಪ್ರಾಣಿ ಅಂದರೆ ಎಲ್ಲ ದೇಶಕ್ಕೂ ಒಂದೊಂದು ಪ್ರಾಣಿ, ಒಂದೊಂದು ಪಕ್ಷಿ,
ಒಂದು ಬಾವುಟ, ಒಂದು ಸಂವಿಧಾನ ಇರುತ್ತೆ. ಹಾಗೆ ನಮ್ಮ ದೇಶದ ಪ್ರಾಣಿ ಹಸು ಆಗಬೇಕು ಅಂತ ಹೇಳ್ತಾರೆ. ಹಸುದು ನೋಡಿ ಪ್ರಾಮುಖ್ಯತೆ ಹೇಳ್ತಾ ಹೋದರೆ ಒಂದು ಎಪಿಸೋಡ್ ಸಾಕಾಗಲ್ಲ, ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡ್ತೀನಿ. ಹಸು ಪ್ರಾಣಿ ನಮ್ಮದು ನ್ಯಾಷನಲ್ ಪ್ರಾಣಿ ಆಗಬೇಕು ಅಂತ ಗಲಾಟೆ ನಡೆಯುತ್ತೆ. 1966 ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ ಮತ್ತು ಗುಲ್ಜಾರಿಲಾಲ್ ನಂದಾ ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಆಗ ದೊಡ್ಡ ಗಲಾಟೆ ಆಗುತ್ತೆ. ಭಾರತೀಯ ಜನಸಂಘ ಅಂತ ಅಂದ್ಬಿಟ್ಟು, ಇವಾಗಿತ್ತಾನೆ BJP ಅಂತ ಏನು ಕರಿತೀವಿ, ಭಾರತೀಯ ಜನಸಂಘ ಅಂತಿರುತ್ತೆ. ಅದಲ್ಲದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇದು ಅಂಗಸಂಸ್ಥೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಭಾರತೀಯ ಜನಸಂಘ, ದೇಶದ ಎಲ್ಲ ಸನ್ಯಾಸಿಗಳು ಮಠಾಧೀಶರು ಏನು ಮಾಡ್ತಾರೆ, ಪಾರ್ಲಿಮೆಂಟ್ನ ಅಟ್ಯಾಕ್ ಮಾಡ್ತಾರೆ. ಹಸುವನ್ನು ಭಾರತದ ಹಿಂದೂಗಳ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ ಮತ್ತು ಗೋಹತ್ಯೆ ನಿಷೇಧವನ್ನು ಜಾರಿಗೆ ತನ್ನಿ, ಹಸು ಬಹಳವಾದ ಪವಿತ್ರವಾದ ಪ್ರಾಣಿ ಅಂತ ಅಂದ್ಬಿಟ್ಟು ಅಟ್ಯಾಕ್ ಮಾಡೋದಕ್ಕೆ ಏನು ಮಾಡ್ತಾರೆ, ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿದಾಗ ಸರ್ಕಾರ ಗೋಲಿಬಾರ್ ಮಾಡೋದಕ್ಕೆ ಪರ್ಮಿಷನ್ ಕೊಡುತ್ತೆ, ಲಾಠಿ ಚಾರ್ಜ್ ಮಾಡೋದಕ್ಕೆ ಪರ್ಮಿಷನ್ ಕೊಡುತ್ತೆ. ಆ ಥರ ಪರ್ಮಿಷನ್ ಕೊಟ್ಟಾಗ ನೂರಾರು ಜನ ಸಾಯ್ತಾರೆ, ಸಾವಿರಾರು ಜನ ಬಂದಿಗಳಾಗ್ತಾರೆ, ಏಟು ತಿಂತಾರೆ, ಇದಾಗ್ತಾರೆ. ನೋಡಿ, ಇದೆಲ್ಲ ನಮ್ಮ ಹಿಸ್ಟ್ರಿನಲ್ಲಿ ಬಂದೇ ಇಲ್ಲ. ಈ ಥರ ಅಪಚಾರಗಳು ಸತ್ಯ ಸಂದೇಶದಲ್ಲಿ ಎರಡನೇದು 1900 ಕೌ ಸ್ಲ್ಯಾಟರ್ ಅಜಿಟೇಷನ್ ಪ್ರೊಟೆಸ್ಟ್ ಅಂತ ಬರುತ್ತೆ, 1966. ಇದು ಗೂಗಲಲ್ಲಿ ಹಾಕಿದ್ರೆ ಇವಾಗಲೂ ಸಿಗುತ್ತೆ. ಇದನ್ನು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಸತ್ಯ ಸಂದೇಶ ಮಾಡ್ತಾ ಇದ್ದೀರಾ ಸ್ವಾಮಿ ಕಾಂಗ್ರೆಸ್ನವರು, ಈ ಸತ್ಯಗಳನ್ನ ಒಪ್ಕೋತೀರಾ, ನಾವೆಲ್ಲ ತಪ್ಪು ಮಾಡಿದ್ದೀವಿ ಅಂತ ಒಪ್ಕೋತೀರಾ, ಬನ್ನಿ. ಇದು ಎರಡನೇ ತಪ್ಪು. ಮೂರನೇ ತಪ್ಪು ಏನು ಮಾಡಿದ್ರು ಅಂತ ಹೇಳಬೇಕು ಅಂತಂದರೆ, ಅದಾದ ನಂತರ 62ನೇ ಇಸ್ವಿನಲ್ಲಿ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ಸಿನ ಪ್ರಪಿತಾಮಹ ಆತ. ಏನು ಅಂತಂದರೆ, ಏನಾದ್ರು ಕಾಂಗ್ರೆಸ್ನವ್ರು ಹೇಳಬೇಕು ಅಂತಂದರೆ ಕಾಂಗ್ರೆಸ್ನವ್ರ ತಪ್ಪುಗಳು ಮತ್ತು ಸರಿ ಮಾಡಿರೋದನ್ನೆಲ್ಲ ಹೇಳಬೇಕು. ನಾವು ತಪ್ಪುಗಳನ್ನ ಹೇಳ್ತಾ ಇದ್ದೀವಿ, ಸರಿಗೂ ಮಾತಾಡೋದನ್ನು ಮುಂದೆ ಯಾವುದಾದ್ರು ಎಪಿಸೋಡ್ಗಳಲ್ಲಿ ಹೇಳ್ತೀವಿ. ಏನು ಅಂತಂದರೆ 1962 ಹಿಂದಿ ಚೀನಿ ಬಾಯ್ ಬಾಯ್ ಅಂತ ಸ್ಲೋಗನ್ ಕೊಡ್ತಾರೆ. ಮತ್ತು ನಾನ್ ಅಲೈನ್ಡ್ ನೇಷನ್, ನಾವು ಅಲಿಪ್ತ ರಾಷ್ಟ್ರ ಅಂದ್ಬಿಟ್ಟು ಸೋವಿಯತ್ ಸಂಘದ ತೆಕ್ಕೆನಲ್ಲಿ ಹೋಗಿ ಕೂತ್ಕೊಂಡಾಗ ಏನಾಗುತ್ತೆ, ಕಮ್ಯುನಿಸ್ಟ್ ದೇಶ ಚೈನಾ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡುತ್ತೆ. ಆಕ್ರಮಣ ಮಾಡ್ಕೊಂಡಾಗ ಕರ್ನಾಟಕದ ಅರ್ಧ ಭೂಭಾಗವನ್ನು ಕಳ್ಕೊತೀವಿ ನಾವು. ಏನಾಗುತ್ತೆ, ಕೃಷ್ಣ ಮೆನನ್ ಅಂದ್ಬಿಟ್ಟು ಅವಾಗ ಒಬ್ಬರು ಮಿನಿಸ್ಟರ್ ಇರ್ತಾರೆ, ಅವ್ರು ಪಾರ್ಲಿಮೆಂಟಲ್ಲಿ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ, ನೆಹರು ಹೇಗೆ ಡಿಫೆಂಡ್ ಮಾಡ್ಕೋತಾರೆ ಅಂತ ಹೇಳ್ತೀನಿ ಬನ್ನಿ. ಅಲ್ಪ ಸ್ವಲ್ಪ ಬದಲಾವಣೆಗಳಿರ್ಬೋದು, ತಪ್ಪುಗಳಿದ್ದು ತಿದ್ಕೊಳ್ಳೋಕೆ ರೆಡಿ ಇದ್ದೀವಿ. ಏನು ಅಂತಂದರೆ, ಆ ಬಿಡಿ ಚೈನಾದವರು ಆಕ್ರಮಿಸ್ಕೊಂಡಿರ್ತಕ್ಕಂಥ ಪ್ರದೇಶ ಏನಿದೆ ಅಲ್ಲಿ ಏನೂ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ಇದು ನಾವು ಕೇಳಿದ್ದು, ಯಾಕೆಂತಂದರೆ ನಮಗಿನ್ನೂ ಅಷ್ಟು ಬಲ್ತಿರಲಿಲ್ಲ ಬುದ್ಧಿ, ಮತ್ತು ಹೈಸ್ಕೂಲಲ್ಲಿ ಇದು. ಕೃಷ್ಣ ಮೆನನಾಗ ಒಂದು ಮಾತು ಹೇಳ್ತಾರೆ, ಏನು ಒಂದು ನೆಹರು ಜಿಯವರೇ ನಿಮ್ಮ ತಲೆ ಮೇಲೆ ಏನು ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ಇದು ನೋಡಿ ಪ್ರಹಸನದ ಅತಿರೇಕ ಇದು. ಏನು ಅಂತಂದರೆ, ಹೇಗೆ ಕಳ್ಕೊಂಡ್ರು ಇವರು, ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ತೀವಿ ನಾವು. ಹಾಗೆ ಇವರು ಇಂಡಿಯಾ ದೇಶದ ಭೂಭಾಗವನ್ನು ಸೋತಿರ್ತೀವಿ, ಪ್ರಧಾನಮಂತ್ರಿಯಾಗಿ ಸೋಲಿನ ಜವಾಬ್ದಾರಿ ಒಪ್ಕೋಬೇಕು. ಆದರೆ ಹೇಗೆ ಡಿಫೆಂಡ್ ಮಾಡ್ಕೋತಾರೆ ಅಂತಂದರೆ, ಸತ್ಯ ಸಂದೇಶದಲ್ಲಿ ಇದು ಜಾರಿ ಆಗಬೇಕಿದು. ಏನು ಅಂದರೆ ಪ್ರಚಾರ ಆಗಬೇಕು. ಕಾಂಗ್ರೆಸ್ನವ್ರು ಸತ್ಯ ಸಂದೇಶ ಅಂತ ಮಾಡ್ತಾರೆ, ದಯವಿಟ್ಟು ಈ ಅಂಶವನ್ನು ಸೇರಿಸ್ಕೊಳ್ಳಿ. ಎರಡನೇ ಅಂಶ ಬನ್ನಿ. ಮೂರನೇ ಅಂಶದ ಬಗ್ಗೆನೇ ಹೇಳಬೇಕು. ಮೂರನೇ ಅಂಶದ ಬಗ್ಗೆ ಹೇಳಬೇಕು ಅಂದರೆ, ಕಾಂಗ್ರೆಸ್ನವರು ನಮಗೆ ಅಧಿಕಾರ ಮಾಡ್ತಕ್ಕಂಥ ಎಲ್ಲ ಅನುಭವ ಇದೆ, ನಮಗೆ ಯಾರು ಅಧಿಕಾರ ಮಾಡೋದು ಹೇಳ್ಕೊಡೋದಿಲ್ಲ. ಸಂವಿಧಾನವನ್ನು ಗೌರವಿಸಬೇಕು, ಜನಗಳಿಗೆ ಹೇಳ್ತಾರೆ ಇವರು, ಸಂವಿಧಾನವನ್ನು ಗೌರವಿಸಬೇಕು, ಕಾನೂನು ಚೌಕಟ್ಟಿನಲ್ಲಿ ಬದುಕನ್ನು ನಡೆಸಬೇಕು. ಕಾನೂನು ಚೌಕಟ್ಟಿನಲ್ಲಿ ಬದುಕನ್ನು ನಡೆಸಬೇಕು ಅಂತಂದರೆ, ಬನ್ನಿ 71ನೇ ಇಸ್ವಿನಲ್ಲಿ ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ ನಡೆದಾಗ ರಾಜನಾರಾಯಣ್ ಅಂದ್ಬಿಟ್ಟು ಏನಾಗುತ್ತೆ, ಎಲೆಕ್ಷನಲ್ಲಿ ಇಂದಿರಾ ಗಾಂಧಿ ವಿರುದ್ಧ ನಿಂತ್ಕೋತಾರೆ. ಇಂದಿರಾ ಗಾಂಧಿ ಸೋತು ಹೋಗಿದ್ರು ಗೋಲ್ಮಾಲ್ ಮಾಡಿಬಿಟ್ಟು ಗೆದ್ದಿದ್ದಾರೆ ಅಂತ ಘೋಷಣೆ ಮಾಡ್ಕೋತಾರೆ. ಘೋಷಣೆ ಮಾಡಿ ಪ್ರಧಾನಮಂತ್ರಿ ಅಂತಲೂ ಆ ಪ್ರಮಾಣ ವಚನ ತಗೊಂಡು ಪ್ರಧಾನಮಂತ್ರಿ ಅಂತ ಇದು ಮಾಡ್ತಾರೆ. ಆವಾಗ ಏನಾಗುತ್ತೆ, 1975 ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ. ಏನಾಗುತ್ತೆ, ಜೋರ ಗಲಾಟೆ ನಡೆಯುತ್ತೆ. ಜಯಪ್ರಕಾಶ್ ನಾರಾಯಣ್ ಅಂದ್ಬಿಟ್ಟು ದೇಶದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ತಾರೆ. ಹಾಗೆ ಹೊಮ್ಮಿದಾಗ ಅಲಹಾಬಾದ್ ಹೈಕೋರ್ಟಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿಯಾಗಿದ್ದರು. ಅಲಹಾಬಾದ್ ಹೈಕೋರ್ಟ್ ತೀರ್ಮಾನ ಕೊಡುತ್ತೆ, ನೀನು ಎಲೆಕ್ಟ್ ಆಗಿರೋದು ಮೋಸ ಮಾಡಿ, ಅದರಿಂದ ನಿನ್ನ ಚುನಾವಣೆಯನ್ನು ನಾವು ರದ್ದುಗೊಳಿಸ್ತಾ ಇದ್ದೀವಿ, ಅಸಿಂಧು ಅಂತ ಮಾಡ್ತಾ ಇದ್ದೀವಿ, ನೀನು ಅಧಿಕಾರದಿಂದ ಕೆಳಗಿಳಿಬೇಕು, ಮತ್ತೆ ಚುನಾವಣೆ ನಡೆಸಬೇಕು ಅಂತ ಅಂದಾಗ EMI ಏನು ಮಾಡ್ತಾರೆ, ತಮಗಿರ್ತಕ್ಕಂಥ ಬ್ರೂಟಲ್ ಮೆಜಾರಿಟಿ ಅಂದರೆ ಪಾಶವಿ ಬಹುಮತದಿಂದ ಏನು ಮಾಡ್ತಾಳೆ, ಎಲ್ಲರನ್ನೂ ಜೈಲಿಗೆ ಹಾಕ್ಬಿಡ್ತಾಳೆ. ವಿರೋಧ ಪಕ್ಷ ಅನ್ನೋದೇ ಇರಲ್ಲ, ಏನಾಗುತ್ತೆ, ಎಲ್ಲರನ್ನೂ ಜೈಲಿಗೆ ಹಾಕ್ಬಿಟ್ಟು ಎಮರ್ಜೆನ್ಸಿ ಹೇರ್ತಾರೆ.
ನೋಡಿ ನಮ್ಮ ದೇಶಕ್ಕೆ 2ನೇ ಸಾರಿ ಸ್ವಾತಂತ್ರ್ಯ ತಗೋಬೇಕಾದಂಥ ಸಮಯ ಬರುತ್ತೆ. ಅಂಥ ಇದನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ, ಜನಗಳಿಗೆ ಸ್ವಾತಂತ್ರ್ಯ ಹೊರಟೋಗುತ್ತೆ. ಈಗ ಸರ್ಕಾರ ಹೇಳಿದ್ದೇ ಸತ್ಯ, ಆಡಿದ್ದೇ ಆಟ, ಹೂಡಿದ್ದೇ ಲೆಗೆ ಆಗುತ್ತೆ. ಸಾವಿರಾರು ಜನನ ಕೊಂದು ಹಾಕ್ತಾರೆ, ಏನು ಇದಾಗೋದಿಲ್ಲ. ಮತ್ತು ಕೋರ್ಟ್ಗಳಲ್ಲಿ ಈ ಸರ್ಕಾರದ ಪರವಾಗಿ ತೀರ್ಮಾನಗಳು ಬರುತ್ತೆ. ನ್ಯೂಸ್ ಪೇಪರ್ಗಳು ಎಡಿಟೋರಿಯಲ್ಲು ಏನಿರುತ್ತೆ ಪೇಪರು, ಅರ್ಧಂಬರ್ಧ ಕಾನೂನುಗಳು ಫುಲ್ ಕಾಲಮ್ಗಳನ್ನ ಖಾಲಿ ಬಿಡ್ತಾರೆ ವಿರೋಧ ವ್ಯಕ್ತಪಡಿಸೋದಕ್ಕೋಸ್ಕರ. ಡೆಮಾಕ್ರಸಿನಲ್ಲಿ 4th ಪಿಲ್ಲರ್ ಅದರಿಂದ. ಹೀಗೇನಾಗುತ್ತೆ, ನಮ್ಮ ದೇಶದ ಡೆಮಾಕ್ರಸಿ ಸರ್ವತಂತ್ರ ಸ್ವತಂತ್ರ ಅಂತ ಏನು ಹೇಳ್ತಿರ್ತೀವಿ, ಅದನ್ನು ಕೊಲೆ ಮಾಡಲಾಗುತ್ತೆ 1975ನಲ್ಲಿ. ನಮಗೆ ಯಾವ ಹಕ್ಕು ಇರೋದಿಲ್ಲ, ಮಾತಾಡಿದ್ರೆ ತಗೊಂಡೋಗಿ ಜೈಲಿಗೆ ಹಾಕ್ತಿರ್ತಾರೆ. ನಾನು ಅವಾಗ ಬೆಮ್ಮೆಲಲ್ಲಿ ಕೆಲಸಕ್ಕೆ ಸೇರ್ತಿರ್ತೀನಿ. ನಂಬಿಯಾರ್ ಅಂತ ಅಂದ್ಬಿಟ್ಟು ಕೇರಳದವರು ಒಬ್ಬರು ಇರ್ತಾರೆ. ಪಾಪ ಅವ್ರ ತಾಯಿನ ಹಿಂಸೆ ಮಾಡಿ ಅವನ್ನ ಡ್ಯೂಟಿ ಮಾಡ್ತಿದ್ದವನ್ನ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಇದು ಗಮನದಲ್ಲಿ ನಮಗೆ ಭಾಳ ಚುಚ್ಚತ್ತೆ. ಇದು ಏನಂತಂದ್ರೆ ಭಾಳ ಒಳ್ಳೆ ವ್ಯಕ್ತಿ ಆತ, ಏನು ಅಂತಾರೆ ಡಿಪ್ಲೊಮಾ ಹೋಲ್ಡ್ರು, ಕೇರಳದಲ್ಲಿ ಓದಿರ್ತಾನೆ. ನಂಬಿಯಾರ್ ಅಂತ ಅಂದ್ಬಿಟ್ಟು ಕ್ವಾಲಿಟಿ ಇಂಜಿನಿಯರ್ ಆಗಿರ್ತಾನೆ. ಅವನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಇದು ಭಾಳ ಹೃದಯ ವಿದ್ಯಾಕ ತುಂಬ ಹೊಡಿತಾರೆ, ಬಡಿತಾರೆ, ಕಾಲೆಲ್ಲ ಮುರಿದು ಹೋಗೋ ಸ್ಟೇಜಿಗೆ ಬರುತ್ತೆ. ಹೇಗೋ ಬಿಡಿಸ್ಕೊಂಡು ಬರ್ತಾನಂತ, ಬಿಡಿಸ್ಕೊಂಡು ಬಂದು ಭಾಳ ಇದಾಗಿ ಮೊನ್ನೆ ಸತ್ತೋದ ಅಂತ ಇದು ಬರ್ತಿದೆ. ಇದು ಭಾಳ ಹೃದಯ ವಿದ್ರಾವಕ ಘಟನೆ ಇದು. ಏನಾಗುತ್ತೆ, ಇಂಥ ಘಟನೆಗಳೆಲ್ಲ ನಡೆದು 1977ರಲ್ಲಿ ನೋಡಿ ಇದಾಗುತ್ತೆ. ಏನು ಅಂತಂದರೆ ಜನತಾ ಪಕ್ಷ ವಾಪಸ್ ಬರುತ್ತೆ. 1982ನಲ್ಲಿ 1970 ಚೈನಾ ವಾರ ಆದಾಗ ಜವಾಹರ್ಲಾಲ್ ನೆಹರು ದೇಶವನ್ನು ಮುನ್ನಡೆಸ್ಕೊಳ್ಳೋಕ್ಕಾಗದೇನೆ, ಸೈನಿಕ ಬಲವನ್ನು ಕ್ರೋಢೀಕರಿಸೋಕ್ಕಾಗದೇನೆ, ಮದ್ದುಗುಂಡುಗಳ ಶಸ್ತ್ರಾಸ್ತ್ರ ಸಂಗ್ರಹ ಇಲ್ಲದೇನೆ, ಮದ್ದುಗುಂಡುಗಳ ಸಂಗ್ರಹವನ್ನು ಸೈನಿಕರು ತಲುಪಿಸೋಕ್ಕಾಗದೇನೆ, ಸಾಕಷ್ಟು ಸೈನ್ಯ ಬಲ ಇಲ್ಲದೇನೆ, ಮತ್ತು ಈ ಮದ್ದುಗುಂಡುಗಳೇನಿತ್ತು ಅದನ್ನು ಸರಬರಾಜು ಮಾಡೋಕ್ಕಾಗಲ್ಲ. ಇಂಥ ತಪ್ಪುಗಳನ್ನೆಲ್ಲ ಇಟ್ಕೊಂಡು ಪ್ರಧಾನಮಂತ್ರಿಯಾಗಿ ಮುಂದುವರಿತಾರೆ. ಇದು ಸತ್ಯ ಸಂದೇಶದಲ್ಲಿ ಭಾಳ ಪ್ರಮುಖವಾಗಿ ಹೋಗಬೇಕಾಗಿತ್ತು. ಇವರಿಗೆ ಕಾಂಗ್ರೆಸ್ನವ್ರಿಗೆ ಆಳ್ತಕ್ಕಂಥ ಯೋಗ್ಯತೆ ಇಲ್ಲ. ನಾವು ಆಳ್ತೀವಿ ಅಂತ ಏನು ಅಂದರೆ ಹುಚ್ಚು ಮುಂಡೆ ಮೊದಲು ಉಂಡವನೇ ಜಾಣ ಅಂತ ಅಂದ್ಬಿಟ್ಟು. ಏನಾಗುತ್ತೆ ಅಂದರೆ ಅಧಿಕಾರ ಬೇಕು, ಮೋಜು ಮಸ್ತಿ ಮಾಡೋದಕ್ಕೆ ಅಧಿಕಾರ ಬೇಕು, ದುಡ್ಡು ಮಾಡೋಕ್ಕೆ ಅಧಿಕಾರ, ಏನೂ ಕೆಲಸ ಮಾಡ್ದೇನೆ. ನೋಡಿ, ಪ್ರಪಂಚದಲ್ಲಿ 4th ರಿಚೆಸ್ಟ್ ವುಮೆನ್ ಶ್ರೀಮತಿ ಸೋನಿಯಾ ಗಾಂಧಿಯವರಂತೆ. ಎಲ್ಲ ಪೇಪರ್ಗಳಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಕಾಂಗ್ರೆಸ್ಸಿನ ಲೀಡರ್ಸ್ಗಳು ಹಗಲೆಲ್ಲ ಪ್ರಶ್ನೆ ಕೇಳ್ತಾರೆ ನರೇಂದ್ರ ಮೋದಿಯವರು ಅದಾನಿಯವ್ರ ಪಾಕೆಟಲ್ಲಿದ್ದಾರಂತೆ, ನರೇಂದ್ರ ಮೋದಿಯವರು ಅಂಬಾನಿ ಪಾಕೆಟಲ್ಲಿದ್ದಾರಂತೆ. ಸ್ವಾಮಿ, ಈ ಬಗ್ಗೆ ಪ್ರಶ್ನೆ ಕೇಳಿ. ಯಾರ್ಯಾರು ಪ್ರಶ್ನೆ ಕೇಳ್ತೀರಾ ಅದಾನಿ ಬಗ್ಗೆ, ಅಂಬಾನಿ ಬಗ್ಗೆ, ದಯವಿಟ್ಟು ಪ್ರಶ್ನೆ ಕೇಳಿ. ನಿಮ್ಮ ಲೀಡರ್, ನಿಮ್ಮ ರಿಮೋಟ್ ಕಂಟ್ರೋಲ್ ಲೀಡರ್ ಸೋನಿಯಾ ಗಾಂಧಿಯವರು 4th ರಿಚೆಸ್ಟ್ ಪರ್ಸನ್ ಇನ್ ದ ವುಮನ್ ಹೇಗಾದರು, ಏನೂ ಕೆಲಸ ಮಾಡೋದಿಲ್ಲ. ಎಲ್ಲರಿಗೂ ಹೇಳ್ಕೊಡಿ ಈ ವಿದ್ಯೆನ. ಹೇಳ್ಕೊಟ್ರೆ ಏನಾಗುತ್ತೆ, ಭಾರತ ದೇಶ ಅಮೇರಿಕಾವನ್ನು ಬೀಟ್ ಮಾಡ್ಬೋದು. ನಮ್ಮ ದೇಶದಲ್ಲಿ ಬಡತನನೇ ಇರೋದಿಲ್ಲ. ಇದನ್ನು ಎಲ್ಲರಿಗೂ ಹೇಳ್ಕೊಡೋದಕ್ಕೆ ನಿಮಗೆ ಯಾವ ಬಾಯಿ ಕಟ್ಟು ಹಾಕಿದೆ? ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ನಮ್ಮ ವಂಶದವರು ಅಂತ ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ನೀವು. ಇದೆಲ್ಲ ಹೇಳ್ದೇನೆ ಏನಾಗುತ್ತೆ, ಈ ಥರ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ನಿಮ್ಮ ಪಾಕೆಟ್ಗಳನ್ನ ಭರ್ತಿ ಮಾಡಿಕೊಂಡು 5 ವರ್ಷ 10 ವರ್ಷ ನನಗೆ ಅಧಿಕಾರ ಇರಲಿ, ನನ್ನ ಮಕ್ಕಳಿಗೆ ಅಧಿಕಾರ ಇರಲಿ ಅಂತ ಹೋಗ್ತಾ ಇದ್ದೀರಾ ನೀವು. ಇದು ತಪ್ಪು. ಬನ್ನಿ, 1984ನೇ ಇಸ್ವಿನಲ್ಲಿ ನೀವು ನಮ್ಮದೇನಂತೀರಾ, ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀರಾ. 1984ರಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು ಕೊಲೆ ಆದಾಗ ಡೆಲ್ಲಿನಲ್ಲಿ ದಂಗೆ ಆಯಿತು. 1984ರಲ್ಲಿ ಸಾವಿರಾರು ಜನ ಸಿಖ್ಖರನ್ನ ಕೊಂದ್ರಿ. ಹೇಗೆ ಕೊಂದ್ರಿ ಅನ್ನೋದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆ ಸಿಖ್ಖರನ್ನ ಸೆರೆ ಹಿಡಿದು ಪಾಪ ರಸ್ತೆಯಲ್ಲಿ ಇದು ಮಾಡ್ತಿದ್ದವ್ರು, ಏನು ಅಂತಂದರೆ ಬಟ್ಟೆ ವ್ಯಾಪಾರ ಮಾಡ್ತಿದ್ದವ್ರನ್ನ ಹಿಡ್ಕೊಂಬಂದು ಹಿಂದುಗಡೆ ಕೈಗಳನ್ನ ಕಟ್ಟು ಹಾಕಿ ಆ ಉರಿತಕ್ಕಂಥ ಟೈರ್ಗಳನ್ನ ಕತ್ತಿಗೆ ಹಾಕ್ಬಿಟ್ಟು ಕೊಂದ್ರಲ್ಲ ನೀವು. ಎಷ್ಟು ಅಮಾನವೀಯ, ಬ್ಯಾರ್ಕಿ ದುಕಾನ್ ಅಂತ ಹೇಳ್ತಾರೆ ನೋಡಿ ರಾಹುಲ್ ಗಾಂಧಿಯವರು. ಇದೆಲ್ಲ ನೋಡಿದಾಗ ಏನಾಗುತ್ತೆ, ಸತ್ಯ ಸಂದೇಶ ಮಾಡಬೇಕಾದ್ರೆ ಇದನ್ನೆಲ್ಲ ಹೇಳ್ತಕ್ಕಂಥ ಧೈರ್ಯ ನಿಮ್ಮಲ್ಲಿದೆಯಾ? ಧೈರ್ಯ ಇದು, ಸತ್ಯವನ್ನು ಹೇಳ್ತಕ್ಕಂಥ ಧೈರ್ಯ ಇಲ್ಲ ಅಂದರೆ ಸತ್ಯ ಸಂದೇಶ ಅಂತ ಇಟ್ಕೊಂಡು ಯಾಕೆ ಹೊರಟಿದ್ದೀರಾ? ಸಿದ್ದರಾಮಯ್ಯನವರು ಚಾಣಾಕ್ಷರು, ಡಿ.ಕೆ. ಶಿವಕುಮಾರ್ ಅವರು ಒಂದು ದೊಡ್ಡ ಜನಾಂಗದ ಲೀಡರು. ನೀವು ಈ ಥರ ಸತ್ಯಗಳನ್ನೆಲ್ಲ ಹೇಳಬೇಕು, ಜನಗಳ ಮುಂದೆ ಹೇಳಬೇಕು. ನಮ್ಮ ದೇಶದ ಮುಂದುವರಿಬೇಕು ಅಂದರೆ ನಮ್ಮಲ್ಲಾಗಿರ್ತಕ್ಕಂಥ ತಪ್ಪುಗಳನ್ನ ತಿದ್ದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದರೆ ಫಸ್ಟ್ ಏನೇನು ತಪ್ಪುಗಳಾಗಿದೆ ಅಂತ ಅನ್ನೋದನ್ನು ನಾವು ಒಪ್ಕೋಬೇಕು. ಅದಕ್ಕೆ ಬರೀ ಕ್ಷಮೆ ಕೇಳ್ಬಿಟ್ರೆ ಆಗೋದಿಲ್ಲ. ಎಲ್ಲೋ 100 ತಪ್ಪುಗಳು ಮಾಡಿ ಒಂದು ಕ್ಷಮೆ ಕೇಳ್ಬಿಟ್ಟು ನಾವು ಕ್ಷಮೆ ಕೇಳಿದ್ದೀವಿ, ಮೋದಿ ಕ್ಷಮೆ ಕೇಳಿಲ್ಲ ಅಂತಲೂ ಹೇಳ್ತೀರ ನೀವು. ಮಾತಲ್ಲಿ
ಟೋಪಿ ಹಾಕೋದ್ರಲ್ಲಿ, ಅಮಾಯಕರನ್ನೇ ಅಮಾರಿಸೋದ್ರಲ್ಲಿ, ಅನಕ್ಷರನ್ನೇ ಅಮಾರಿಸೋದ್ರಲ್ಲಿ ಭಾಳ ನಿಸ್ಸೀಮರಿದ್ದೀರ ನೀವು. ಬಿ ಜೆ ಪಿನವರು ಸತ್ಯ ಹೇಳೋದ್ರಲ್ಲೂ ಸಹ ಸ್ವಲ್ಪ ಹಿಂದಿದ್ದಾರೆ ಅಂತ ಹೇಳ್ಬೋದು. ಬನ್ನಿ, ಈ ಥರ ಅನೇಕ ಸತ್ಯಗಳನ್ನ ಹೇಳಬೇಕಾಗತ್ತೆ. ನಾವು ಕೇವಲ 3-4 ಮಾತ್ರ ಹೇಳಿದ್ದೀನಿ. ಸತ್ಯ ಸಂದೇಶ ಅಂತ ಹೇಳಬೇಕಾದ್ರೆ ಇವೆಲ್ಲ ಸತ್ಯದ ಘಟನೆಗಳು, ನಡೆದಿರ್ತಕ್ಕಂಥ ಘಟನೆಗಳು, ಇದನ್ನು ಹೇಳಬೇಕು ಅಂತಂದರೆ ನೋಡಿ, ಇದನ್ನೆಲ್ಲ ಹೇಳಿಬಿಟ್ಟು ನಮ್ಮ ಪಕ್ಷದಲ್ಲಿ ಇಂತಿಂಥ ತಪ್ಪುಗಳಾಗಿವೆ, ಇಂತಿಂಥ ಒಳ್ಳೇದಾಗಿದೆ ಅಂಥೇಳಿ ಆವಾಗ ಒಪ್ಕೋತೀವಿ. ನಾವೇನೂ ತಪ್ಪೇ ಮಾಡಿಲ್ಲ, ಬರೀ ಒಳ್ಳೇದು ಮಾಡಿದ್ದೀವಿ ಅಂತ ಹೇಳಿದ್ರೆ ಮುಟ್ಟಾಡ್ರಲ್ಲ ರೀ ಜನಗಳು. ಸೋಷಿಯಲ್ ಮೀಡಿಯಾ ಬಂದಿದೆ, ಗೂಗಲಲ್ಲಿ ಎಲ್ಲ ವಿಷಯಗಳು ಸಿಗುತ್ತೆ. ಈ ವಿಷಯಗಳು ಏನಿದೆ 1966 ಏನೋ ಗೋಹತ್ಯೆ ನಿಷೇಧದ ಬಗ್ಗೆ ಗಲಾಟೆ ಆಯಿತು, ಅದನ್ನು ಗೂಗಲಲ್ಲಿ ತೆಗೆದಿರೋದು ನಾವು. ಈ ಥರ ಏನಾಗಿದೆ ಸತ್ಯಗಳನ್ನ ನೀವು ಮುಚ್ಚಿಷ್ಟತ್ತು ಭಾಳ ಶಕ್ತಿಯುತ ಪುಟ್ದು ಹೇಳುತ್ತದು. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸತ್ಯ ಸಂದೇಶ ಅಂತ ನೀವು ಏನು ಮಾಡ್ತಿದ್ದೀರಾ, ಕರ್ನಾಟಕದಿಂದ ಒಂದು ಯಾತ್ರೆ ಹೊರಡಿಸ್ತಾ ಇದ್ದೀರಾ, ಹೊರಡಿಸಿ, ಸಂತೋಷ. ಆದರೆ ಈ ಸತ್ಯಗಳನ್ನೆಲ್ಲ ಜನಗಳ ಮಧ್ಯೆ ಇಡಿ. ಜನಗಳ ಮಧ್ಯೆ ಇಟ್ಬಿಟ್ಟು ನಾವು ಇಂತಿಂಥ ತಪ್ಪುಗಳು ಮಾಡಿದ್ದೀವಿ, ಇಂತಿಂಥ ತಪ್ಪುಗಳನ್ನ ಹಿಂದೆ ಮುಂದೆ ಮಾಡೋದಿಲ್ಲ. ನಾವು ಬಹುಮತ ಒಪ್ಕೊಂಡಿರ್ತಕ್ಕಂಥ ಡೆಮಾಕ್ರಸಿನ, ಬಹುಮತದ ಮಾನ್ಯತೆ ಕೊಡ್ತಕ್ಕಂಥ ಸಿದ್ಧಾಂತವನ್ನು ಒಪ್ಕೊಂಡಿರೋರು, ಡೆಮಾಕ್ರಸಿನ ಒಪ್ಕೊಂಡಿರೋರು ಇಡೀ ಇಂಡಿಯಾ ದೇಶದಲ್ಲಿ ಇವತ್ತು ಸಹ ಹಿಂದೂಗಳಿಗೆ 75% ಹಿಂದೂಗಳಿವೆ. ಇವರಿಗೆ ಪೂರಕವಾದಂಥ ಸಂವಿಧಾನವನ್ನು ರಚಿಸ್ತೀವಿ. ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನೋದನ್ನು ರಚನೆ ಮಾಡಿದರು. ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೀವಿ. ಹಿಂದೂ ಕೋಡ್ ಬಿಲ್ಲಲ್ಲಿ ಏನೇನು ಒಳ್ಳೆಯ ಅಂಶಗಳಿತ್ತು ಅದನ್ನೆಲ್ಲ ಪುನಃ ಜಾರಿಗೆ ತರ್ತೀವಿ. ಮತ್ತು ಹಿಂದೂಗಳಿಗೆ ಆಶೋತ್ತರಗಳಿಗೆ ಸ್ಪಂದಿಸತಕ್ಕಂಥ ಪೂರಕವಾದ ಸಂವಿಧಾನವನ್ನು ರಚನೆ ಮಾಡ್ತೀವಿ ಅಂತ ನಿಮಗೆ ಹೇಳ್ತಕ್ಕಂಥ ಧೈರ್ಯ ಇದೆಯಾ? ಸತ್ಯ ಸಂದೇಶ ಅಂದ್ಕೊಂಡು ಹೊರಟಿದ್ದೀರಾ? ಇದನ್ನೆಲ್ಲ ಮಾಡಿ ನಿಮ್ಮನ್ನು ನಾವು ಒಪ್ಕೋತೀವಿ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.